ಛೇ, ನನ್ನ ಹತ್ರ ಒಂದು 3-4 ಲಕ್ಷ ಇದ್ದಿದ್ರೆ ನಾನೊಂದು ಹೋಟೆಲ್ ಬಿಸ್ನೆಸ್ ಮಾಡ್ತಿದ್ದೆ, ನಾನೊಂದು ಬಟ್ಟೆ ಅಂಗಡಿ ತೆಗಿತಿದ್ದೆ ಅನ್ನೋರು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಯಾಕಂದ್ರೆ ವಿ ಆರ್ ಅಂಡರ್ಸ್ಟ್ಯಾಂಡಿಂಗ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟಿಂಗ್ ಇನ್ ಕನ್ನಡ ಪಾರ್ಟ್ 1. ಈಗ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಿದ್ದೀರಾ ಅಂದ್ರೆ ಆ ಬಿಸ್ನೆಸ್ ಮಾಡ್ಲಿಕ್ಕೆ ನಿಮಗೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾಲೆಜ್ ಇರಬೇಕು. ನಾಲೆಜ್ ಇದ್ರೆ ಮುಗ್ದೋಯ್ತಾ? ಅದಕ್ಕೆ ಕ್ಯಾಪಿಟಲ್ ಕೂಡ ಬೇಕು, ಅಂದ್ರೆ ಹಣ ಬೇಕು. ನಾಲೆಜು ಹಣ ಇದ್ರೆ ಅಷ್ಟೇ ಸಾಕಾ? ಅದನ್ನ ನೀವೇ ಪ್ರತಿದಿನ 10-12 ಗಂಟೆ ಸ್ಪೆಂಡ್ ಮಾಡಿ ಅದನ್ನ ಬೆಳೆಸಲಿಕ್ಕೆ ಕಷ್ಟಪಡಬೇಕು. ಇದನ್ನೆಲ್ಲ ಮಾಡಿದ್ರು ಕೂಡ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿ 1-2 ತಿಂಗಳಲ್ಲೇ ನಿಮಗೆ ಪ್ರಾಫಿಟ್ ಬರೋದು ಸಾಧ್ಯನೇ ಇಲ್ಲ. ನೀವು ಪ್ರಾಫಿಟ್ ಮಾಡ್ಬೇಕಂದ್ರೂ ಕೂಡ 1-2 ವರ್ಷ ಟೈಮ್ ಕೊಡಬೇಕು. ಬಟ್ ಇದನ್ನೆಲ್ಲ ಮಾಡೋಕ್ಕಾಗಲ್ಲಪ್ಪ ನನಗೆ, ಆದ್ರೂ ಕೂಡ ನಾನು ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತ ಅಂದ್ರೆ ನೀವೇನ್ ಮಾಡಬಹುದು ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟೆಡ್ ಆಗಿರೋ ದೊಡ್ಡ ದೊಡ್ಡ ಬಿಸ್ನೆಸ್ ಗಳಲ್ಲಿ ಇನ್ವೆಸ್ಟ್ ಮಾಡಬಹುದು. ನೀವೇನಾದ್ರೂ ಬಿಸ್ನೆಸ್ ಮಾಡಿದ್ರೆ ನೀವು ಒಂದು ಪರ್ಟಿಕ್ಯುಲರ್ ಸೆಕ್ಟರ್ ಅಲ್ಲಿ ಮಾತ್ರ ಇನ್ವೆಸ್ಟ್ ಮಾಡ್ತಿದ್ರಿ. ಎಕ್ಸಾಂಪಲ್ಗೆ ಒಂದು ಬಟ್ಟೆ ಅಂಗಡಿನೋ ಒಂದು ಹೋಟೆಲ್ನೋ ಅಷ್ಟೇ ತೆಗಿತಿದ್ರಿ. ಬಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ 108 ಬಿಸ್ನೆಸ್ಗಳಿದಾವೆ, 108 ಇಂಡಸ್ಟ್ರಿಗಳಿದಾವೆ. ಇಲ್ಲಿ ನೀವು ರಿಯಲ್ ಎಸ್ಟೇಟ್ ಕಂಪ್ನಿ ಮೇಲೂ ಇನ್ವೆಸ್ಟ್ ಮಾಡಬಹುದು, IT ಕಂಪ್ನಿನಲ್ಲೂ ಇನ್ವೆಸ್ಟ್ ಮಾಡಬಹುದು, ಪೇಂಟ್ ಕಂಪ್ನಿನಲ್ಲೂ ಇನ್ವೆಸ್ಟ್ ಮಾಡಬಹುದು. ಯು ನೇಮ್ ಇಟ್, ಯು ಕ್ಯಾನ್ ಇನ್ವೆಸ್ಟ್ ಇನ್ ಎವ್ರಿ ಸೆಕ್ಟರ್ ಆಫ್ ಬಿಸ್ನೆಸ್. ನನಗೆ ಬಿಸ್ನೆಸ್ ಅರ್ಥ ಆಗಲ್ಲ, ರಿಸ್ಕ್ ತಗೊಳಕ್ ಇಷ್ಟ ಇಲ್ಲ ಅಂತ ಅಂದ್ರೆ ನೀವೇನ್ ಮಾಡ್ಬೋದು, ಸ್ಟಾಕ್ ಮಾರ್ಕೆಟ್ ಅಲ್ಲೇನೆ ಸೇಫೆಸ್ಟ್ ಪ್ರಾಡಕ್ಟ್ ಅಂತ ಕರೆಸ್ಕೊಳ್ಳೋ ಮ್ಯೂಚುವಲ್ ಫಂಡ್ ಅಲ್ಲೂ ಕೂಡ ಇನ್ವೆಸ್ಟ್ ಮಾಡ್ಬೋದು.